ಇದರಲ್ಲಿ ಒಂದು ಹೆಣ್ಮಗು ಇದೆ, ಈ ಥರ ಎಲ್ಲ ಅನ್ಯಾಯ ಆಗಿದೆ ಸರ್. ಇವಾಗ ಹೆಂಗೆ ಎನ್ಕೌಂಟ್ರ್ ಮಾಡ್ತಾ ಇದ್ದಾರೆ ಅವ್ರನ್ನೂ ಹಂಗೆ ಎನ್ಕೌಂಟ್ರ್ ಮಾಡಬೇಕು. ದೊಡ್ಡವ್ರ ಕೈವಾಡ ಇದೆ. ಯಾಕಾಗ್ಬೇಕಾದ್ರೆ ಬಡವ್ರಿಗೆ ನ್ಯಾಯ ಸಿಗಬೇಕು. ದುಡ್ಡಿರೋರಿಗೆ ಈಗ ನ್ಯಾಯ ಅಂದರೆ ದುಡ್ಡಿರೋರಿಗೇನೆ ಸಿಗ್ತಾ ಇದೆ. ನ್ಯಾಯ ಆಗಬೇಕಲ್ವಾ ಹೆಣ್ಮಗು. ಸ್ಟೇಟ್ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಇದೆಯಾ ಸೆಂಟ್ರಲ್ ಏನೂ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಯಾರೊಬ್ರು ಪ್ರಾಂಪ್ಟ್ ಪೊಲೀಸು ಅಥವಾ ಕರೆಕ್ಟಾಗಿರೋರು ಬಂದರೆ ಸ್ವಲ್ಪ ನ್ಯಾಯನೂ ಸಿಗುತ್ತಾ ಅಂತ. ಯಾಕಂದ್ರೆ ಜಸ್ಟಿಸೇ ಸಿಗ್ತಿಲ್ಲ ಸರ್ ಯಾರಿಗೂ ಇಲ್ಲಿ. ಅಟ್ಲೀಸ್ಟ್ ಪೊಲೀಸವ್ರ ಮೇಲೂ ಒಂದು ಇದಾಗ್ಬಿಡ್ಬೇಕು ಸರ್. ಬರೀ ಅಲ್ಲಿ ಯಾರು ಮಾಡಿದಾರೋ ಅಂತಲ್ಲ, ಕಂಪ್ಲೀಟ್ ಫುಲ್ ಡಿಪಾರ್ಟ್ಮೆಂಟ್ ಆಗಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೋ ಎಲ್ಲರ ಮೇಲೆ ಆಕ್ಷನ್ ಆಗಬೇಕು ಸರ್. ಬರೀ ರೇಪ್ ಮಾಡಿರೋ ಮರ್ಡರ್ ಮಾಡಿದವ್ರ ಮೇಲಲ್ಲ, ಅಲ್ಲಿರೋ ಪೊಲೀಸರು ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೋ ಅವ್ರ ಮೇಲೆಲ್ಲ ಸಸ್ಪೆನ್ಷನ್ ಆಗಬೇಕು, ಆಕ್ಷನ್ ತೊಗೊಬೇಕು, ಅವ್ರಿಗೂ ಜೈಲ್ ಆಗಬೇಕು ಸರ್. ಗಲ್ ಶಿಕ್ಷಣ ಆಗಬೇಕು ಸರ್. ಯಾಕಂದರೆ ಒಂದು ಎಕ್ಸಾಂಪಲ್ ಆಗಬೇಕು, ಬೇರೆಯವ್ರು ನೆಕ್ಸ್ಟ್ ಮಾಡೋಕ್ಕೆ ಎದುರ್ಕೊಬೇಕು ಜನ. ಖಂಡಿತ ಮಾಡಬೇಕು. ನ್ಯಾಯ ಆಗಬೇಕಲ್ವಾ ಹೆಣ್ಮಗು. ಅಕಾರ್ಡಿಂಗ್ ಟು ದ ರೂಲ್ಸ್ ಆಫ್ ದ ರೆಗ್ಯುಲೇಷನ್ಸ್ ಏನು ಶಿಕ್ಷೆ ಆಗಬೇಕು ಅದು ಖಂಡಿತ ಆಗಬೇಕು. ಫ್ರೀಯಾಗಿ ಓಡಾಡಬೇಕು ಅಂದರೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗಬೇಕು. ಅದು ಅಂಥ ಧರ್ಮಸ್ಥಳ ಅಂದರೆ ದೇವರ ಪ್ಲೇಸು, ಅಲ್ಲೇ ಹಂಗಾಗಿದೆ ಅಂದರೆ ಬೇರೆ ಊರಲ್ಲೆಲ್ಲ ಹೆಂಗೆ ಅಡ್ಡಾಡೋದು ಹೆಣ್ಮಕ್ಳು ಅಂತ ತನಿಖೆ ಆಗಬೇಕು. SIT ವಿಚಾರಣೆ ಆಗುತ್ತೆ, ಒಳ್ಳೆ ಆಗಬೇಕು. ನಮ್ಮ ಅಭಿಪ್ರಾಯ ಅವ್ರು ಯಾವ ರೀತಿ ತಪ್ಪು ಮಾಡಿದರೆ ಅದ್ರ ತಕ್ಕಂಗೆ ಶಿಕ್ಷೆ. ಮತ್ತು ಇನ್ನೇನು ಸರ್, ಎಲ್ಲರಿಗೂ ಯಾವುದಕ್ಕೂ ಸಪೋರ್ಟ್ ಮಾಡ್ತಾ ಇಲ್ಲ. ಇವಾಗ ಪೊಲಿಟಿಕ್ಸ್ ಆಗಿರ್ಬೋದು, ಕಾಂಗ್ರೆಸ್ ಇದೆ, BJP ಇದೆ, ಒಬ್ಬರು ಯಾರೂ ಕೂಡ ಒಂದೇ ಒಂದು ಎಲ್ಲೇ ಹೋದ್ರೂ ಏನದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಅದೇ ನ್ಯೂಸ್ ಚಾನಲ್ ಅವರಂತೂ ಒಬ್ಬೊಬ್ರು ಯಾವ ರೇಂಜಿಗೆ ಮಾತಾಡಿದ್ದಾರೆ ಅಂತಂದರೆ ಆ ರೇಂಜಿಗೆ ಮಾತಾಡಿದ್ದಾರೆ. ಇದರಲ್ಲಿ ಒಂದು ಹೆಣ್ಮಗು ಇದೆ, ಈ ಥರ ಎಲ್ಲ ಅನ್ಯಾಯ ಆಗಿದೆ, ಧರ್ಮಸ್ಥಳದವ್ರು ಈ ಥರ ಎಲ್ಲ ಮಾಡಿದ್ದಾರೆ, ಈ ಥರ ಎಲ್ಲ ಇದ್ರೂ ಕೂಡ ಒಬ್ಬರು ಕೂಡ ಏನದ್ರ ಬಗ್ಗೆನೂ ಇದು ಮಾಡ್ತಾ ಇಲ್ಲ. ಇದನ್ನೆಲ್ಲ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಸರ್. ಇವಾಗ ಹೆಂಗೆ ಎನ್ಕೌಂಟ್ರ್ ಮಾಡ್ತಾ ಇದ್ದಾರೆ ಅವ್ರನ್ನೂ ಹಂಗೆ ಎನ್ಕೌಂಟ್ರ್ ಮಾಡಬೇಕು. ಆ ಥರ ಏನು ಇದು ಮಾಡ್ತಾ ಇಲ್ಲ. ಇವಾಗಲೂ ಮೊನ್ನೆ ತಾವರೆಕೆರೆಯಲ್ಲಿ ಯಾವುದೋ ಒಂದು ಹುಡುಗಿಗೆ ರೇಪ್ ಮಾಡಿ ಇದು ಮಾಡಿದ್ರು, ಅವ್ರು ಹೋಗ್ತಾರೆ ಜೈಲಿಗೆ, 6 ತಿಂಗಳು ಇರ್ತಾರೆ, ಮತ್ತೆ ಬರ್ತಾರೆ. ಇನ್ವೆಸ್ಟಿಗೇಟ್ ಆಗಬೇಕು ಅಂತಂದರೆ SITದು ಇನ್ವಾಲ್ವ್ಮೆಂಟ್ ಆಗಲೇಬೇಕು. ಯಾಕೆಂದರೆ ಸ್ಟೇಟ್ ಗೌರ್ಮೆಂಟಿಂದ ಭಾಳಷ್ಟು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಅಂದರೆ ಪಾರದರ್ಶಕವಾಗಿ ಆಗ್ತಾಯಿಲ್ಲ ಅಂತ ಜನರದ್ದೆಲ್ಲ ಅಭಿಪ್ರಾಯ ಇದೆ. ಸೊ SIT ಇನ್ವಾಲ್ವ್ಮೆಂಟ್ ಆಗೋದ್ರಲ್ಲಿ ಭಾಳಷ್ಟು ಕೇಸಲ್ಲೆಲ್ಲ SIT ಇನ್ವಾಲ್ವ್ ಆಗಿ ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಮಾಡಿದೆ. ಅದೇ ಥರ ಇದರಲ್ಲೂ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಯಾವ ರೀತಿ ಶಿಕ್ಷೆ ಆಗಬೇಕು? ಅವ್ರಿಗೆ ಜೀವನ ಪರ್ಯಂತ ಜೈಲಲ್ಲಿ ಇರಬೇಕು. ಅವ್ರದ್ದು ಇದು ಗಂಡು ಅದನ್ನು ತೆಗೆದು ಬಿಡ್ಬೇಕು. ಯಾಕಂದರೆ ಅವ್ರು ಜೀವಂತವಾಗಿ ನರಕ ಅನುಭವಿಸ್ಬೇಕು. ಆ ಥರ ಮಾಡಬೇಕು. ನೇಣು ಹಾಕಿದ್ರೆ 1 ನಿಮಿಷಕ್ಕೆ ಮರ್ತೋಗುತ್ತವೆ. ಜೀವನ ಪರ್ಯಂತ ಜೈಲಲ್ಲಿ ಇರಬೇಕು. ಇವ್ರು ಮಾಡೋ ಕೆಲಸದಿಂದ ದೇವಸ್ಥಾನ ಮೇಲೆ ನಂಬಿಕೆ ಹೋಗ್ತಾ ಇದೆ. ಪೊಲೀಸವರು ಅದೇ ಇನ್ಫ್ಲುಯೆನ್ಸ್ ಹೆವಿ ಇದೆ, ಹಂಗಾಗಿ ಅವರು ಎದುರ್ತಾರೆ.